ಇರುವಂಥ ಸಂದರ್ಭ ಅಲ್ಲಿ ಏನಾಗುತ್ತಪ್ಪ ಅಂತ ಕೇಳಿದ್ರೆ ಆ ಊರೊಳಗೆ ದಿನನಿತ್ಯವಾಗಿ ದನ ಹೊಡ್ಕೊಂಡು ಮೇಯಿಸ್ಕೊಂಡು ಬರುವುದನ್ನು ಒಬ್ಬ ಯುವಕ ನೋಡ್ತಿರ್ತಾನೆ. ಮಲ್ಲಮ್ಮ ಹರಕ ಬಟ್ಟೆಯನ್ನು ಹಾಕ್ಕೊಂಡ್ರೂ ಕೂಡ, ಕೊಳೆಯಾದ ಕೈಗಳು ಇದ್ರೂ ಕೂಡ, ದನಗಳನ್ನು ಮೇಯಿಸಿದ್ರೂ ಕೂಡ, ಎಷ್ಟೇ ಕಷ್ಟ ಕೊಟ್ಟರು ಅಷ್ಟು ಚಲವಿಕೆ ಕಾಣ್ತಾ ಇದ್ಲು. ಯಾರು? ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮ ಹೀಗಿರುವಂಥ ಸಂದರ್ಭವಾಗಿ ಒಂದು ಯುವಕ ನೋಡಿ 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 ಬಹಳ ದಿವಸದ ಪರ್ಯಂತರವಾಗಿ ನೋಡ್ತಾನೆ. ಎಷ್ಟು ಕಷ್ಟ ಐತಿಕಿಗೆ. ಹರಿದಿರ್ತಕ್ಕಂಥ ಪತ್ತಲ ಅದ, ಹರಿದಿರ್ತಕ್ಕಂಥ ಜಂಪರ್ ಅದ, ಅದಕ್ಕೆ ಏನಾದರೂ ಮಾಡಿ ಕೊಡಬೇಕಲ್ಲ ಅಂತ ತಿಳ್ಕೊಂಡು ಒಂದು ಹೊಸ ಪತ್ಲ ಜಂಪರನ್ನು ತೆಗೆದುಕೊಂಡು ಆ ತಾಯಿ ಅಡವಿಗೆ ದನ ಬಿಟ್ಟಿದ್ಲು, ಕೊಡಾಕ ಹೊಂಟ. ಮಲ್ಲಮ್ಮ ದನ ಹೊಡ್ಕೊಂಡು ಹೊಂಟಿದ್ಲು, ಇನ್ನು ಮೇಯಿಸ್ಕೊಂತ ಹೊಂಟಿದ್ಲು. ಹೋಗುವಂಥ ಕಾಲಕ್ಕೆ ಆ ಯುವಕ ಏನು ಮಾಡಿದ ಅಂತ ಕೇಳಿದ್ರೆ, ಅಮ್ಮ ಈ ಪತ್ತಲವನ್ನು ನಿನಗಾಗಿ ತೆಗೆದುಕೊಂಡು ಬಂದೇನೆ, ಏನು ಹರಿದಿದ್ದು ಹಾಕ್ಕೊಂಡು ಹೋಗ್ತೀಯ, ವಯಸ್ಸಿನ ಹೆಣ್ಮಗಳು ತಗೋ ಹಿಡಿ ಅಂತೇಳಿ ಆತ ಕೊಡಾಕ ಹೋದಾಗ ಹೇಮರೆಡ್ಡಿ ಮಲ್ಲಮ್ಮ ಏನಂದು ಗೊತ್ತೇನ್ರಿ? ಅಣ್ಣ ಇದನ್ಯಾಕೆ ತರಾಕ ಹೋಗಿದ್ದೀಯ ಅಣ್ಣ ನೀನು ಅಂತೇಳಿ ಕೇಳ್ತಾಳೆ. ಅಂದಾಗ, ಇಲ್ಲಮ್ಮ ನೀ ಹರಿದ ಬಟ್ಟೆಯನ್ನು ತೊಟ್ಕೊಂಡು ಹೋಗೋದನ್ನು ನೋಡಿ ನನಗೆ ಒಂಥರ ಆಗಿದೆ ಅದಕ್ಕೆ ಅಂದಾಗ, ಅವಾಗ ಅಂತಾರೆ ಏನಂತ ಅಂತಾನಪ್ಪ ಅಂತ ಕೇಳಿದ್ರೆ, ಅವಾಗ ಹೇಮರೆಡ್ಡಿ ಮಲ್ಲಮ್ಮ ಅಂತಾಳೆ, ಏನಂತ ಯಾಕಣ್ಣ ಅಂತ ಹೇಳ್ತಾಳೆ. ಅಂದಿರುವಂಥ ಸಂದರ್ಭ ಹೆಂಗೈತೆ ಅಂತ ಕೇಳಿದ್ರೆ, ಆ ಕಷ್ಟ ದಿನಗಳಲ್ಲಿ ಅಣ್ಣ ಬೇಡ, ನಮ್ಮ ಹೇಮರೆಡ್ಡಿ ಮಾವರು ಶ್ರೀಮಂತರದಾರ ತಂದಿಲ್ಲ ಅಂತ ಅನ್ನಕ್ಕೆ ಹೋಗಬೇಡ, ನಮಗೆಲ್ಲ ಅದೇ, ಆದ್ರೆ ಬಟ್ಟೆ ಹೊಲಸಾಗ್ತವೆ ಅಂತೇಳಿ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ. ಕೊಟ್ಟಿದ್ದಕ್ಕೆ ಅಣ್ಣ ಇಷ್ಟು ನಿಮ್ಗೆ ಪರ ಉಪಕಾರ ಮಾಡುವುದೈತಲ್ಲ, ನೀವು ಒಳ್ಳೇದು ಮಾಡಲಿ ಅಂತ ಹೇಳಿ ಆ ತಾಯಿ ತೆಗೆದುಕೊಂಡು ಹೋದ್ಲು. ಅಡವಿಗೆ ಹೋಗಿ ದನದ ಹಿಂದೆ ಸಗಣಿ ಬಿದ್ದಿದ್ದನ್ನು ಹಾಕ್ಕೊಂತ ಹೋಗುವಂಥ ಸಂದರ್ಭದೊಳಗೆ ಆ ಯುವಕ ಏನು ಮಾಡಿದ ಗೊತ್ತೇನು? ಮತ್ತು ಹಿಂದಿಂದ ಹೊಂಟ ಮಲ್ಲಮ್ಮನಿಂದ. ಅಣ್ಣ ಯಾಕೆ ಹಿಂದಿಂದ ಬರ್ತೀಪ್ಪ ಅಂತ ಕೇಳಿದ್ಲು. ಯಾಕೆ ಹಿಂದಿಂದ ಬರ್ತೀಪ್ಪ ಅಂತ ಕೇಳಿದಾಗ ಅವಾಗಂತಾನ, ನಿನ್ನ ಮೇಲೆ ಎಷ್ಟೋ ಕೊಳೆಯಾಗಿರ್ತಕ್ಕಂಥ ಬಟ್ಟೆಯನ್ನು ಹಾಕಿದ್ರು, ನಿನಗೆ ಎಷ್ಟೋ ಕಟ್ಟಿಗಿದ್ರು ಕೂಡ ನಾನು ಮನಸ್ಸು ಮಾಡೀನಿ ಅಂತ ಹೇಳ್ತಾನವ. ಅದಕ್ಕೆ ಹೇಳ್ತಾರೆ, ಕಣ್ಣಲ್ಲಿ ಕಾಮಾದ ನೋಟ, ಕೈಯಲ್ಲಿ ಗುಟುಗಾದ ಚೀಟ, ಬಾಯಲ್ಲಿ ಅದದ ಗುಟುಗಾದ ಕಾಟ. ಕಣ್ಣಲ್ಲಿ ಕಾಮದ ನೋಟ, ಯಾರಿಗೆ ನೋಡ್ತಾ ಇದ್ದಾರ ಮೋಹ ಅಂತ ಆಗ್ತದೆ. ಕೈಯಲ್ಲಿ ಗುಟುಕಾದ ಚೀಟ, ಬಾಯಲ್ಲಿ ಪದದ ಗಾಟ. ಗುಟಕ ಹಾಕೊಂಡ ಮೇಲೆ ಏನು ಗಾಟ ಬರ್ತತಾನೆ ಇಲ್ರಿ, ಹಂಗ ಇಲ್ಲಿ ಕಾಮದ ನೋಟಗಳನ್ನು ಬೀರಿ ನಾನು ಮನಸ್ಸು ಮಾಡೇನೆ ಅಂತ ಅಂದಾಗ ಹೇಮರೆಡ್ಡಿ ಮಲ್ಲಮ್ಮ ಅಂತಾಳೆ, ಅಣ್ಣ ಆ ರೀತಿ ಎಲ್ಲ ಮನಸ್ಸು ಮಾಡೋದು ತಪ್ಪು. ನಾನು ಇನ್ನೊಬ್ಬರ ಸೊಸಿ ಅದೇನೆ, ಹೇಮರೆಡ್ಡಿಯ ಸೊಸಿ ಅದೇನೆ, ನನಗೆ ಗಂಡ ಅದಾರ, ನನಗೆ ಮಾವಂದಿರ ಅದಾರ, ನನಗೆ ಅತ್ತಿ ಅದಾಳ, ನಾದ್ನಿ ಅದಾಳ. ಅಣ್ಣ ಇಂಥದ್ದನ್ನು ಮಾಡಬಾರ್ದಪ್ಪ, ಇದು ತಪ್ಪು. ಹೋಗು ನೀನು ಅಣ್ಣ, ಆ ಥರ ಎಲ್ಲ ಮಾಡಬೇಡ, ತಗೋ ನಿನ್ನ ಪತ್ಲಾನ ತಗೋ, ಎಲ್ಲ ತೆಗೆದುಕೊಂಡು ಹೋಗು ಅಂತ ಹೇಳ್ತಾಳೆ. ಅವಾಗ ಅವ ಅಂತಾನೆ, ನಾನು ಮೋಹವನ್ನು ಪಟ್ಟಿದ್ದಕ್ಕಾಗಿ, ನಾನಿನ್ನ ಪ್ರೀತಿಯನ್ನು ಮಾಡೋದಕ್ಕಾಗಿಯೇ ನಾನು ಇದನ್ನು ತಂದು ಕೊಟ್ಟೇನೆ, ನಿನ್ನನ್ನು ಬಿಡುವುದಿಲ್ಲ ನಾನು ಅಂತ ಹೇಳ್ತಾ ಇದ್ದಾನೆ. ಎಷ್ಟೋ ತಿಳುವಳಿಕೆ ಜ್ಞಾನವನ್ನು ಕೂಡ ಹೇಳಿದರೂ ಆ ಯುವಕ ಕೇಳಲಿಲ್ಲ. ಹೇಮರೆಡ್ಡಿಗೆ ಮತ್ತು ಏಕವಚನದಿಂದಾನೇ ಮಾತಾಡ್ತಾ ಇದ್ದಾನೆ. ಯಾಕಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಮನಸ್ಸು ಅನ್ನತಕ್ಕಂಥದ್ದು ಒಂದು ಮಂಗನಂತೆ. ಮನಸ್ಸು ಏನು ಹೇಳ್ತೈತೆ ಅದನ್ನು ಕೇಳ್ಕೊಂತ ನಾವು ಹೊಂಟು ಬಿಟ್ಟಿವಿ ಅಂತ ಅಂದ್ರೆ ಇದರಿಂದ ಹಾಳಾಗ್ತಾನೆ ಮನುಷ್ಯ. ಅದಕ್ಕೆ ಈ ಮನುಷ್ಯನಿಗೆ ಎಷ್ಟು ತಿಳುವಳಿಕೆಯನ್ನು ಹೇಳಿದ್ರು ಕೂಡ ಅವ ಕೇಳಲಿಲ್ಲ. ಎಷ್ಟು ಅಣ್ಣ ಮುಟ್ಟಬೇಡ, ಅಣ್ಣ ನನ್ನ ಸನೇಕ್ಕೆ ಬರಬೇಡ ಅಂತ ಅಂದ್ರು ಕೂಡ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಎಗರಿ ಮುಂದೆ ಹೋಗ್ತಿದ್ದ, ಹಿಂದಕ್ಕೆ ಸರಿತಿದ್ಲು. ಅವಾಗ ಹೇಳ್ತಾಳೆ, ಅಣ್ಣ ಮುಟ್ಟಬೇಡ ಅಂತ ಅಂದ್ರೆ ಮುಟ್ಟಕ್ಕೆ ಬಂದ. ನನ್ನೇನಾದರೂ ಮುಟ್ಟಿದೆ ಅಂತಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಆಣಿ ನಿನಗ ಅಂತ ಹೇಳ್ತಾಳೆ. ಆಣಿ ಅಂತ ಅಂದ್ರೂ ಕೂಡ ಮನುಷ್ಯ ನಿಲ್ತಾ ಇಲ್ಲ. ಯಾಕಂದ್ರೆ ಕಾಮ ತುರಾಣಂ ನೋ ಲಜ್ಜಂ ನೋ ಅಭಯಂ. ಕಾಮ ಅನ್ನೋನು ಕಣ್ಣಿಗೆ ಬಿದ್ದಿತ್ತು ಅಂತ ಕೇಳಿದ್ರೆ ಅವ್ರಿಗೆ ಯಾವ ದೇವರು ತಿಂಡರು ಹತ್ತಿಗೆ ಯಾವುದು ಕಾಣೋದಿಲ್ಲ. ಹಂಗ ಅಂದಾಗ ಮತ್ತೆ ಎಗರಿ ಮುಂದಕ್ಕೆ ಹೋಗಿ ಮಲ್ಲಮ್ಮನನ್ನು ಹಿಡ್ಯಾಕ ಅಂತ ಹೋಗ್ತಾನ. ಆ ಮಲ್ಲಮ್ಮನ ಪ್ರತಿರೋಧ ಶಕ್ತಿಯಿಂದ ಅವ್ಗೇನು ಹೊಡಿತಿದ್ದಪ್ಪ ಅಂತಂದ್ರೆ ಲಕ್ವ ಹೊಡೆದು ಅಲ್ಲೇ ಕೆಳಗೆ ಬೀಳುತ್ತಾನೆ.
ಒತ್ತಟ್ಟೆ ಕೈ ಒತ್ತಟ್ಟೆ ಕಾಲು ಹೋಗಿ ಬಿದ್ದು ಬಿಡ್ತಾನೆ. ಬಿದ್ದಿಂದಾಗ ಆವಾಗ ತಾಯಿ ತನ್ನ ದನಗಳನ್ನು ತಿರುಕೊಂಡು ಮೇಯಿಸುವಂತ ಸೆಗಣಿಯನ್ನು ಹಿಡ್ಕೊಂಡು ಆಕೆ ಕಾಯ ದುಂಡಿಗೆ ಹಾಕುವುದು, ತಿಪ್ಪಿ ದುಂಡಿಗೆ ಹಾಕಿ ಒಣಗಿದ ಕುಳ್ಳನ್ನು ಆರಿಸಿ ಸಂಜೆ ಆಗ್ತದ. ದನಗಳನ್ನು ಹೊಡ್ಕೊಂಡು ಎಲ್ಲಿಗೆ ಬರ್ತಾ ಇದ್ದಾಳೆ ಮಲ್ಲಮ್ಮ ಅಂತ ಕೇಳಿದ್ರೆ ಮನೆಗೆ ಬರ್ತಾಳೆ. ಮನೆಗೆ ಬಂದು ದನ ಕರಗಳನ್ನು ಕಟ್ಟಿ ಆ ಕಟ್ಟುವುದು ಅಷ್ಟೇ ತಡ ಮತ್ತ ಅತ್ತಿ ಬರ್ತಾಳ. ಪದ್ಮಾವತಿ ಬಾಯಿಲೆ ಕೆಲಸದ ಹೋಗಿ ಕಸ ಹೊಡಿ ಅಡಿಗೆ ಮಾಡು ಅಂತ ಹೇಳಿ ಹಸ್ತಾ ಇದ್ದಾಳೆ. ಆಕೆಗೆ ಮತ್ತು ಹಸುವಿಗೆ ಏನು ಅಂತಂದ್ರೆ ತಾವೆಲ್ಲ ಪಕ್ವಾನ್ ಪ್ರಸಾದವನ್ನು ಉಣ್ತಾರೆ. ಈ ಮಲ್ಲಮ್ಮನಿಗೆ ಏನಂತಂದ್ರೆ ಹಳಿಸಿದ ಅಂಬಲಿಯನ್ನ ಮಜ್ಜಿಗೆಯನ್ನ ಕೊಡ್ತಾ ಇದ್ದಾರೆ, ಮಜ್ಜಿಗೆಯನ್ನ ಕೊಡ್ತಾರೆ. ಇಷ್ಟೆಲ್ಲ ಕೊಟ್ಟು ಬೆಳಗ್ಗೆ ಏನಾಗುತ್ತೆ ಅಂತ ಕೇಳಿದ್ರೆ, ಈ ಒಬ್ಬವನ ಮಗ ಇದ್ದ, ಅವ ಎಲ್ಲಿ ಹೋದ ಮಕ್ಕಳು ಅಂತ ಹುಡುಕ್ಯಾಡ್ಕೊಂಡು ಬರೋವೊಳಗೆ ಒಬ್ರು ಯಾರೋ ಹುಲ್ಲು ತರಕ್ಕೆ ಹೋದಾಗ ನಿಮ್ಮ ಮಗ ಇಂಥ ಅಡವಿ ಒಳಗೆ ಬಿದ್ದಾನ ಅಂತ ಹೇಳ್ತಾರೆ. ಬಿದ್ದಾನ ಅಂತಂದಾಗ ಅವರು ಚಕ್ಕಡಿಯನ್ನು ತೆಗೆದುಕೊಂಡು ಹೋಗಿ ಆ ಮಗನನ್ನು ಹೇರ್ಕೊಂಡು ಬರ್ತಾರೆ. ಮನೆಗೆ ಬರುವಾಗ ಚಕ್ಕಡ್ಯಾಗ ಕೇಳ್ತಾರೆ, ಯಾಕೆ ಹಿಂಗಾಗೈತಪ್ಪ ನಿನಗೆ ಅಂದಾಗ, ಇಲ್ಲ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಮ್ಯಾಗ ನಾ ಮೋಹ ಪಟ್ಟೆ, ಆ ಮೋಹ ಪಟ್ಟಿದ್ದಕ್ಕೆ ಆಕಿನ ಹಿಡ್ಯಾಕ್ ಹೋದೆ, ಆಕಿ ಶಕ್ತಿ ಏನಿತ್ತಲು ಗೊತ್ತಿಲ್ಲ, ನನ್ನ ಕಾಲು ನನ್ನ ಕೈ ಬಾಯಿ ಸೊಟ್ಟಾಗಿದೆ ಅಂತ ಅಂದಾಗ ಆ ಸೀದ ಚಕ್ಕಡ್ಯಾಗ ಏರಿರ್ತಕ್ಕಂಥ ಹುಡುಗನನ್ನ ಮನೆಗೆ ಕರ್ಕೊಂಡು ಹೋಗ್ಲಿಲ್ಲ, ಹೇಮಾರೆಡ್ಡಿ ಅವರ ಮನೆಗೆ ಕರ್ಕೊಂಡು ಹೋದ್ರು. ಹೇಮಾರೆಡ್ಡಿ ಅವರ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ತರವಿ ಹೇಮಾರೆಡ್ಡಿ ಅವರಿಗೆಲ್ಲ ಹೇಳ್ತಾರೆ, ಹಿಂಗೆ ನಡೆದಾಗ ಹಿಂಗಿಲ್ಲ ಅಂತೇಳಿ. ಆ ಹೇಳಿರುವಂಥ ಸಂದರ್ಭದೊಳಗೆ ಆವಾಗ ಹೇಮರೆಡ್ಡಿ ಅವ್ರ ಮಾವ ಮಲ್ಲಮ್ಮ ಅಂತ ಕರಿತಾನೆ. ಯಾಕೆ ಮಾವ ಅಂತ ಬರ್ತಾಳೆ, ನೋಡು ಆ ಹುಡುಗ ತಪ್ಪು ಮಾಡ್ಯದ, ಅದಕ್ಕೆ ಏನಾರ ಕ್ಷಮೆಯನ್ನು ಮಾಡು ಅಂತ ಹೇಳ್ತಾರೆ. ಮಾವ ನಂದೇನು ತಪ್ಪಿಲ್ಲ, ಆ ಹುಡುಗ ಎಷ್ಟೇ ಹೇಳಿದೆ ಕೇಳಲಿಲ್ಲ ಮಾವ ಅಂತ ಹೇಳಿದಾಗ ತಂದೆ ತಾಯಿ ಬಂದು ಕಾಲು ಬಿಡ್ತಾರೆ. ವಾ ನನ್ನ ಮಗ ಇರೋ ಒಬ್ಬವನ ಅದಾನ, ಇವನನ್ನು ಹೆಂಗಾರ ಮಾಡಿ ಬದುಕಿಸು ಅಂತ ಹೇಳಿದಾಗ ಮಾವ ಅಂತಾನೆ, ಹೆಂಗಾರ ಮಾಡಿ ಬದುಕಿಸುವ, ಏನೋ ಸಣ್ಣ ಹುಡುಗ ಮಾಡೈತಿ ಅಂತ ಹೇಳಿದಾಗ ಒಳಗೆ ಹೋಗಿ ಶ್ರೀಶೈಲ ಮಲ್ಲಿಕಾರ್ಜುನ ಧ್ಯಾನವನ್ನು ಮಾಡಿ ಜಂಗಮರು ಬಂದಿರತಕ್ಕಂಥ ಪಾದೋದಕವನ್ನು ತೆಗೆದಿಟ್ಟಿದ್ಲು. ಆ ತೆಗೆದಿಟ್ಟಿರ್ತಕ್ಕಂಥ ಪಾದೋದಕವನ್ನು ತೆಗೆದುಕೊಂಡು ಬಂದು ಮಾವನ ಪಾದಕ್ಕೆ ನಮಸ್ಕಾರ ಮಾಡಿ ಆ ಪಾದೋದಕವನ್ನು ಏನು ಮಾಡಿದ ಅಂತಂದ್ರೆ, ಅವೇನು ಲಕ್ಕ ಹೊಡೆದೋಗಿ ಬಿದ್ದಿದ್ನಲ್ಲ ಅವನು ಬಾಯಿ ಒಳಗೆ ಹಾಕಿ ಒಂದು ಸ್ವಲ್ಪ ಚಿಮುಕಿ ಹಾಕಿದ್ರು, ಸಿಂಬಿಡಿಸಿದ್ರು. ಬಾಯಿ ಒಳಗೆ ಪಾದೋದಕವನ್ನು ಹಾಕಿ ಸಿಮ್ಮಿಡಿಸಿ ಓಂ ನಮಃ ಶಿವಾಯ ಉಗೆ ಮಲ್ಲಯ್ಯ ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ಅಂತ ಅಂದ್ರೆ ಲಗ್ವ ಹೊಡಿರ್ತಕ್ಕಂಥ ಹುಡುಗ ಆರಾಮಾಗಿ ಎದ್ದು ನಿಂತ ನೋಡ್ರಿ. ಎಷ್ಟು ಶಕ್ತಿ ಎದ್ದು ನಿಂತು, ಅಮ್ಮ ನಂದು ತಪ್ಪಾಗೈತಿ, ನಿನ್ನ ಮೇಲೆ ನಾನು ಮನಸ್ಸು ಮಾಡಬಾರ್ದಾಗಿತ್ತು, ನಂದು ಸರ್ವತಾ ತಪ್ಪಾಗೈತಿ, ನನ್ನನ್ನು ಮನ್ನಿಸು ತಾಯಿ ಅಂತೇಳಿ ಆ ಹುಡುಗ ಭಾಗಿ ಆ ತಾಯಿಯ ಪಾದವನ್ನು ಬಿದ್ದ ಅಂತ ಬರ್ತದೆ. ಕಾರಣ ತಿಳ್ಕೊಳ್ಳುವುದು ಇಷ್ಟೇ, ಆಕೆಗೆ ಅಷ್ಟೇ ಇಷ್ಟ ಕಷ್ಟಗಳನ್ನು ಕೊಡಲಿಲ್ಲ. ಜನಗಳು ಕೊಟ್ಟರು, ಅತ್ತಿಯರು ಕೊಟ್ಟರು, ನೆಗಣ್ಣಿಯರು ಕೊಟ್ಟರು, ಅಕ್ಕ ತಂಗಿಯರು ಕೊಟ್ಟರು, ಯಾವುದು ಕೊಟ್ಟರು ಕೂಡ ಶಕ್ತಿ ಹಂಗೆ ಇಟ್ಟುಕೊಂಡ ನೋಡ್ರಿ. ಯಾಕಂತ ಕೇಳಿದ್ರೆ ಆಕೆ ಭಕ್ತಿ, ಶ್ರೀಶೈಲ ಮಲ್ಲಿಕಾರ್ಜುನ ನೆನೆದಿರ್ತಕ್ಕಂಥ ಭಕ್ತಿ ಆಕೆನ ಎಷ್ಟೋ ಕಟ್ಟದೊಳಗೆ ಬಂದರೂ ಕೂಡ ಪಾರನ್ನು ಮಾಡುವಂಥ ಶಕ್ತಿ ಇತ್ತು. ಏನ್ರಿ ಪಾರನ್ನು ಮಾಡತಕ್ಕಂಥ ಗುಲ್ಬರ್ಗದೊಳಗೆ ಒಬ್ಬ ತಾಯಿ ರೊಟ್ಟಿ ತೆಗೆದುಕೊಂಡು ಹೋಗಿರ್ತಾಳ. ಅಲ್ಲಿ ಆ ರೊಟ್ಟಿ ತೆಗೆದುಕೊಂಡು ಹೋಗುವಂಥ ಸಂದರ್ಭದೊಳಗೆ ಒಬ್ಬ ತರುಣ ಏನು ಮಾಡ್ತಾನಂತಂದ್ರೆ ಆ ಬುತ್ತಿ ಸಮೇತ ಹೋಗುವಂಥ ಹೆಣ್ಮಗಳನ್ನ ಕೈ ಹಿಡಿದು ಜಗ್ತಾನೆ. ಜಗ್ಗಬೇಡಪ್ಪ ಅಂತ ಹೇಳ್ತಾನೆ. ಜಗ್ಗಬೇಡ ಅಂತಂದ್ರೆ ಕೇಳಲಿಲ್ಲ, ಜಗ್ಗಕ್ಕೂ ಹೋಗ್ತಾನೆ. ಆವಾಗ ಆ ತಾಯಿ ಅಂತಾಳೆ, ಏನಂತಾಳೆ ಆ ತಾಯಿ ಅಂತ ಕೇಳಿದ್ರೆ, ನನ್ನೇನಾರ ನೀ ಮುಟ್ಟಿದಿ ಇನ್ನ ಅಂತಂದು ಕೇಳಿದ್ರೆ ಕಲಬುರಗಿ ಶರಣಪ್ಪನ ಆಣೆ ಅಂತೇಳಿ ಇಡ್ತಾಳೆ. ಅವಾಗನು ಕೂಡ ಅವನು ಪಾಲಿಸಿ ಹೊಡಿತದೆ. ಅವಾಗ ಅವನನ್ನು ಹೇರ್ಕೊಂಡು ಎಲ್ಲಿಗೆ ಬಂದ್ರು ಅಂತ ಕೇಳಿದ್ರೆ ಶರಣಪ್ಪನವ್ರ ಹತ್ರ ಬಂದಾಗ ಆರಾಮ ಆದ. ಯಾಕಂತ ಕೇಳಿದ್ರೆ ಇದು ಪ್ರತಿರೋಧನ ಶಕ್ತಿ, ಶರಣರ ಶಕ್ತಿ ಅಂತ. ಶಿಶನಾಳ ಸರಿ ಬಂದ್ರೆ ನಮ್ಮಲ್ಲಿ ಕುಂದಗೋಳ ತಾಲೂಕು ಪಶ್ವತ್ಯಾಳ ಅಂತ ಬರ್ತದೆ. ಪಶ್ವತ್ಯಾಳದೊಳಗೆ ಗೋವಿಂದ ಭಟ್ರು ಬಾಯಾರಿಕಾಗಿರ್ತದ, ನೀರು ತರಬೇಕಂತ ತತ್ರಾಣಿಗೆ ಇತ್ಕೊಂಡು ಕೆರೆ ಈಗೂ ಅದ. ಅಲ್ಲಿ ಕೆರೆ ನೀರಿಗೆ ಬಂದಿರ್ತಾನ ಯಾರು ಸರೀಪ ಶಿವಯೋಗಿ. ಕೆರೆ ನೀರಿಗೆ ಬಂದಿರುವಂಥ ಸಂದರ್ಭದೊಳಗೆ ತುಂಬಾ ಕುಂತಿರ್ತಾನ. ತುಂಬಿಕೊಂಡು ಬರುವಂಥ ಸಂದರ್ಭದೊಳಗೆ ಊರ ಗೌಡರ ಸೊಸಿ ನೀರಿಲ್ಲ ಅಂತೇಳಿ ಕೆರೆಗೆ ಬಂದಿರ್ತಾಳ. ಬಗ್ಗಿ ನೀರು ತುಂಬುವಂಥ ಸಂದರ್ಭದೊಳಗೆ ಆಕಿ
ಆಕೆ ಭುಜದ ಮ್ಯಾಗಿರ್ತಕ್ಕಂಥ ಸೆರಗು ತೆಳಗು ಬೀಳುತ್ತದೆ. ಆವಾಗ ಸರೀಪರು ನೀರು ತುಂಬಾ ಕುಂತಿರ್ತಾರಲ್ಲ, ಅವ್ರ ಕಣ್ಣು ಆ ಹೆಣ್ಮಗಳ ಮೇಲೆ ಹೋಗ್ತದೆ. ಹೆಣ್ಮಗಳ ಮೇಲೆ ಹೋದಾಗ ಮೋಹ ಅಂತ ಪಟ್ಟುಕೊಂತು. ಆ ತತ್ರಾಣಿಯನ್ನು ತುಂಬಿಕೊಂಡು ಅಂತಾರ, ಇದು ಪಾಪಿ ಜನ್ಮ, ಇದು ಮೋಹ ಆಕೆ ಮೇಲೆ ಆತಲ್ಲ ಅಂತ ತಿಳ್ಕೊಂಡು ನೀರನ್ನು ಹೋಗಿ ಯಾರಿಗೆ ಕೊಟ್ಟರು ಅಂತ ಕೇಳಿದ್ರೆ ಗೋವಿಂದ ಭಟ್ರು ಕೊಟ್ಟರು. ಗೋವಿಂದ ಭಟ್ರು ಕೊಟ್ಟು, ಯಪ್ಪ ಈ ನೀರನ್ನು ಕೊಡ್ರಿ, ಈ ಮನುಷ್ಯಗೆ ಈ ದೇಹಕ್ಕೆ ಶಿಕ್ಷೆ ಆಗ್ಬೇಕಾಗಿತ್ತು, ಹೊಕ್ಕಿನ ನಾನು. ಎಲ್ಲಿ ಹೊಕ್ಕಿಯೋ ಅಂತ ಕೇಳಿದ್ರಪ್ಪ, ಬನ್ನಿ ತಡ್ರಿ ಅಂತ ಅಂದ್ರೆ ಆ ನೀರನ್ನು ತುಂಬಿಕೊಂಡು ಹೋಗುವಂತ ಹೆಣ್ಮಗಳು ಹಿಂದಿಂದ ಹೊಂಟ್ರ ಆ ಯಮ್ಮ ಅಂದ್ಲು, ಈತ ಯಾಕೆ ನನ್ನ ಹಿಂದೆ ಬರ್ತಾನ, ಈತ ಯಾಕೆ ನನ್ನ ಹಿಂದೆ ಬರ್ತಾನ ಅಂತೇಳಿ ಗೌಡ್ರ ಮನೆ ಹೆಣ್ಮಗಳು ಒಳಗೆ ಹೋಗ್ತಾಳ. ಯಾರದಿರಿ ಅಪ್ಪ ಅಂತ ಕರೀತಾನೆ. ಯಾರದಿರಿ ಅಪ್ಪ ಅಂತ ಕರೆದಾಗ ಆ ಮನೆ ಹಿರಿಯರೆಲ್ಲ ಬಂದ್ರು. ಯಪ್ಪ ಸರೀಫ್ ಸಾಹೇಬ್ರ ಬರ್ರಿ ಯಪ್ಪ, ಕರೆದಿದ್ರೆ ನಾವ ಬರ್ತಿದ್ವಿ, ಅಂಥದ್ದು ಮನೆ ಹುಡ್ಕೊಂಡು ಬಂದಿರಲ್ರಿ ಅಪ್ಪ ಅಂದ್ರು. ಏನಿಲ್ಲ, ನಮ್ಮದೊಂದು ತಪ್ಪು ಆಗಿದೆ, ನೀವು ಅದನ್ನು ನಡೆಸಿಕೊಡ್ಬೇಕು. ಏನಾಗಿದ್ರೆ ಅಪ್ಪ? ಇಲ್ಲ, ನಿಮ್ಮ ಸೊಸೆ ನೀರಿಗೆ ಬಂದಿದ್ಲು, ಹಿಂಗೆ ನಾನು ನೋಡಿದ್ದೇನೆ, ನನ್ನ ಮನಸ್ಸು ಏನಾಗೈತೆ ಅಂದ್ರೆ ಕಲ್ಮಶ ಆಗೈತಿ. ಈ ಕಲ್ಮಶ ಆಗಿದ್ದನ್ನು ನನಗೆ ಬಿಡಬೇಕಾಗಿತ್ತಂತಂದ್ರೆ ನನ್ನಲ್ಲಿ ಒಂದು ಚಾಟಿ ಅದ. ಚಾಟಿ ಅಂದ್ರೆ ಬರ್ಕೋಲ್. ಅದು ಚಾಟಿಯಿಂದ ನಿಮ್ಮ ಸೊಸೆ ನನ್ನನ್ನು ಹೊಡಿಬೇಕು ಅಂತಂದಾಗ ಆಗೋದಿಲ್ಲ ಯಪ್ಪ, ನಿಮ್ಮಂಥ ಶರಣರನ್ನ ಹೊಡಿದು ನಾವ್ಯಾಕೆ ಪಾಪಕ್ಕೆ ಬೀಳ್ಬೇಕಂತ ಹೊಡಿಯಬೇಕಂದ್ರು. ಅವಾಗ ಆ ಸೊಸೆಯನ್ನು ಕರೆಸಿ ಚಾಟಿ ಹೇಟಿನಿಂದ ಸರಿ ಪದ್ರಿಗೆ ಹೊಡೆದೇ ಹೊಡಿತಾರ. ಹೊಡೆಯೋರಿಗೆ ಸಾಕಾಗ್ತದ. ಸರಿಪ ಅಂತಾನೆ ಗುರು ಗೋವಿಂದನಾಥ ಅಂದ್ರೆ ಇಲ್ಲಿ ಹೆಣ್ಮಗಳು ಹೊಡೆದಿದ್ದು ಪೆಟ್ಟು ಯಾರಿಗೆ ಬೀಳಾಕುಂತ ಅಂತ ಕೇಳಿದ್ರೆ ಗೋವಿಂದ ಭಟ್ರು ಬೆನ್ನಿಗೆ ಬೀಳಾಕುಂತವ ಸರಿಪನ ಪೆಟ್ಟು. ಅವಾಗ ಅಂತಾರೆ ಗೋವಿಂದ ಭಟ್ರು ಕುಂತಲ್ಲಿ ಅಂತಾರ, ಸರಿಪ ಇವತ್ತ ನಿನ್ನ ನಾದ ಬಂತು, ಇವತ್ತ ನಿನ್ನ ಕಾಯ ಶ್ರೇಷ್ಠವಾಗಿ ಹೋಯಿತು ಅಂತೇಳಿ ಪದವನ್ನು ಹಾಡ್ತಾರ ಅಂತ ಬರ್ತದೆ. ಅದಕ್ಕೆ ಕಾಮ ತುರಾಣಂ ನ ಲಜ್ಜಂ. ಶರಣರು ಯಾಕೆ ಹೆಂಗಾಯ್ತು ಅಂತ ಕೇಳಿದ್ರೆ ಅವರು ದಂಡನೆ ವಿಧಿಸಿದರು. ಏನ್ರಿ, ಇಂಥ ತಾಯಿಗೂ ಕೂಡ ಹಿಂಗೆ ಕಲೆ ಬಿದ್ರು ಅನ್ನತಕ್ಕಂಥ ವಿಚಾರವನ್ನ ನಿಮಗೆ ತಿಳಿಸ್ತಾ ಇದ್ದೇನೆ. ಯಾಕಂತ ಕೇಳಿದ್ರೆ ಇಲ್ಲಿ ಹೆಚ್ಚಿನ ಪ್ರಶಸ್ತಿ ಕಾಲ ಯಾರಿಗೆ ಬಂತು ಅಂತ ಕೇಳಿದ್ರೆ ಭಕ್ತಿಯಿಂದ ಇರತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ ಯಾರೇ ಬಂದರೂ ಕೂಡ ಅವರನ್ನು ದೂರೀಕರಿಸುವಂಥ ಶಕ್ತಿ ಸದಾವ ಕಾಲ ಧ್ಯಾನ ಹೃದಯದೊಳಗಿತ್ತು. ಭಕ್ತಿ ಹೃದಯದೊಳಗಿದ್ದಕ್ಕಾಗಿಯೇ ಮಲ್ಲಿಕಾರ್ಜುನ ಮಲ್ಲಮ್ಮ ಅಡವಿ ಒಳಗೆ ಹೋದರು, ಸಗಣಿಯನ್ನು ಬೆಳೆದರು, ಕೆಲಸವನ್ನು ಮಾಡಿದರು. ಸದಾವ ಕಾಲ ಮಲ್ಲಮ್ಮನ ಹಿಂದೆ ಯಾರು ಇರ್ತಿದ್ರು ಅಂತ ಕೇಳಿದ್ರೆ ಚೆನ್ನ ಮಲ್ಲಿಕಾರ್ಜುನ ಹಿಂದೆ ಇದ್ದ ಅನ್ನತಕ್ಕಂಥದ್ದನ್ನು ನಾವು ಯಾರು ಮರೆಯುತ್ತಿಲ್ಲ. ಅದಕ್ಕೆ ತಾಯಂದ್ರೆ ನಾವು ದಾನ ಧರ್ಮ ಪರೋಪಕಾರಗಳನ್ನು ನಾವು ಮಾಡಬೇಕು. ಅದಕ್ಕೆ ನಾವು ಬೆಳಗುವಂಥ ಕೆಲಸವನ್ನು ನಾವು ಮಾಡಬೇಕು.